ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಸಂಸ್ಥೆ ವತಿಯಿಂದ ಇಲ್ಲಿ ಪ್ರೀ ಪ್ರೈಮರಿ ಮತ್ತು ಪ್ರೈಮರಿ ಸ್ಕೂಲ್, ಇದು ನಗರಾಲ್ 587116 ಸಂಸ್ಥೆ ವತಿಯಿಂದ ನೇಮಕಾತಿ. ಫ್ಯೂಚರ್ ಕೋಚಿಂಗ್ ಸೆಂಟರ್ ಬಿಳಿಗಿಯಲ್ಲಿ ಇದರ ಸಹಾಯದೊಂದಿಗೆ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ನೇಮಕಾತಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮೊದಲಾಗಿ ಹೆಡ್ ಮಾಸ್ಟರ್ ಇಲ್ಲಿ ಎನಿ ಸಬ್ಜೆಕ್ಟ್ BA BSc B.Ed D.Ed ಆಗಿರಬೇಕು, 2 ಹುದ್ದೆಗೆ ನೇಮಕಾತಿ. ಟೀಚರ್ ಕನ್ನಡ ಇಲ್ಲಿ BA B.Ed ಅಥವಾ D.Ed ಆಗಿರಬೇಕು, 2 ಹುದ್ದೆಗೆ ನೇಮಕಾತಿ. ಟೀಚರ್ ಇಂಗ್ಲೀಷ್ BA B.Ed ಅಥವಾ D.Ed ಆಗಿರಬೇಕು, 2 ಹುದ್ದೆಗೆ ನೇಮಕಾತಿ. ಟೀಚರ್ ಹಿಂದಿ ಇಲ್ಲಿ BA B.Ed ಮತ್ತು D.Ed ಆಗಿರಬೇಕು, 2 ಹುದ್ದೆಗೆ ನೇಮಕಾತಿ. ಇಲ್ಲಿ ಮ್ಯಾಥ್ಸ್ ಟೀಚರ್ಗೆ BSc B.Ed D.Ed ಆಗಿ ಮತ್ತು 2 ಹುದ್ದೆಗೆ ನೇಮಕಾತಿ. ಸೈನ್ಸ್ ಇಲ್ಲಿ BSc B.Ed ಮತ್ತು D.Ed 2 ಹುದ್ದೆಗೆ ನೇಮಕಾತಿ. ಸೋಷಿಯಲ್ ಸೈನ್ಸ್ ಒಂದು ಹುದ್ದೆಗೆ ಇಲ್ಲಿ BA B.Ed ಆಗಿರಬೇಕು ಮತ್ತು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಡ್ರೈವರ್ ಹುದ್ದೆಗೆ ಇಲ್ಲಿ ಹೆವಿ ಬ್ಯಾಡ್ ಹೊಂದಿರಬೇಕು, SLC ವಿದ್ಯಾರ್ಥಿ ಹೊಂದಿರಬೇಕು, 2 ಹುದ್ದೆಗೆ ನೇಮಕಾತಿ. ಕುಕ್ ಹುದ್ದೆಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕುಕ್ಗಳಿಗೆ ನೇಮಕಾತಿ, ಯಾವುದೇ ವಿದ್ಯಾರ್ಥಿ ಇಲ್ಲಿ ಇಲ್ಲ, 2 ಹುದ್ದೆಗೆ ನೇಮಕಾತಿ. ಪ್ಯೂನ್ ಹುದ್ದೆಗೆ ಇಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಹೊಂದಬೇಕು, SLC ಅಥವಾ PUC ಆಗಿರಬೇಕು, 2 ಹುದ್ದೆಗೆ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ 5 ದಿನಗಳ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಜೊತೆಗೆ ನಿಮ್ಮ ವಿದ್ಯಾರ್ಹತೆ ಮತ್ತು ಅನುಭವದ ಆಧಾರದ ಮೇಲೆ ನಿಮಗೆ ಇವರು ವೇತನವನ್ನು ಕೂಡ ನಿಗದಿಪಡಿಸ್ತಾ ಇದ್ದಾರೆ. ಜೊತೆಗೆ ನಿಮಗೆ ಇಲ್ಲಿ ವಸತಿ ಶಿಕ್ಷಕರಿಗೆ ಉಚಿತವಾದ ಊಟ ಮತ್ತು ವಸತಿ ವ್ಯವಸ್ಥೆ ಇರುತ್ತದೆ ಅಂತೆ. ಮತ್ತು ನಿಮ್ಮ ಇತ್ತೀಚಿನ ಒರಿಜಿನಲ್ ಪ್ರತಿಗಳು ನೀವು ಸಂದರ್ಶನಕ್ಕೆ ಹಾಜರಾಗಬೇಕು. ಅರ್ಜಿ ಸಲ್ಲಿಸುವ ದಿನಾಂಕ 11-12-2025 ರಿಂದ 31-12-2026 ಒಳಗೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತದೆ. ಈ ರೀತಿಯಾಗಿ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸುತ್ತದೆ. ಇಲ್ಲಿ ಸಂದರ್ಶನ ದಿನಾಂಕ ನೋಡಬಹುದು ನೀವು. 5-4-2026 ಸಮಯ 10 ಗಂಟೆಯಿಂದ 4 ಗಂಟೆವರೆಗೆ ನಿಮ್ಮವರು ಸಂದರ್ಶನವನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ದೂರವಾಣಿ ಕರೆಗಳ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಹಾಗಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆಯ ನೇಮಕಾತಿ ಆಗ್ತಾ ಇದೆ ನೋಡಬಹುದು. ನೀವಿಲ್ಲಿ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತದಿಂದ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಪ್ರತಿಪಾದನೆ ಆಗಿದೆ. ಇದು ರಾಯಚೂರಲ್ಲಿ ಕಂಡುಬರುವಂಥ ಒಂದು ಸಹಕಾರ ಬ್ಯಾಂಕ್ ಆಗಿದೆ. ಈ ಒಂದು ಬ್ಯಾಂಕ್ನಲ್ಲಿ ನೋಡಬಹುದು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ. ರಾಯಚೂರಿಂದ ಅಧಿಸೂಚನೆ ಅಂದರೆ 21-11-2025 ಅಧಿಸೂಚನೆ ಆಗಿದೆ. ಇಲ್ಲಿ ಅನುಚ್ಛೇದ 371G ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಅಂದರೆ HK ಖಾಲಿ ಇರುವ 53 ವಿವಿಧ ವೃಂದದ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮತ್ತು ಉಳಿಕೆ ವೃಂದದ ಹುದ್ದೆಗಳ ನಾನ್ HK ಖಾಲಿ ಇರುವ ಹುದ್ದೆಗಳು ಒಟ್ಟು 17. ಇಲ್ಲಿ HK ವಿಭಾಗಕ್ಕೆ ಒಟ್ಟು 53 ಹುದ್ದೆಗಳು. ಇನ್ನು ಇದು ನಾನ್ HK ವಿಭಾಗದವರಿಗೆ 17 ಹುದ್ದೆಗಳನ್ನು ಇವರು ನೇಮಕಾತಿಯವರು ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಈ ಕೆಳಗಿನಂತೆ ಮಾಹಿತಿ ನೀವು ಇಲ್ಲಿ ನೋಡಬಹುದು. ಪರೀಕ್ಷೆ ದಿನಾಂಕ ನೋಡಬಹುದು 12-2-2026 ವೃಂದ ನೋಡಬಹುದು. ವೃಂದದ ಹುದ್ದೆಗಳಿಗೆ ಇಲ್ಲಿ ಮೊದಲನೇದಾಗಿ ಅಟೆಂಡರ್ ಹುದ್ದೆ ಕೂಡ ಇಲ್ಲಿ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ನಂತರ ಇಲ್ಲಿ ಶಾಖಾ ವ್ಯವಸ್ಥಾಪಕರು ಗ್ರೇಡ್ 1 ಹುದ್ದೆಗಳಿಗೆ ನೇಮಕಾತಿ. ನಂತರ ಇಲ್ಲಿ ಸಹಾಯಕ ಗ್ರೇಡ್ 1 ಹುದ್ದೆಗಳಿಗೆ ಈ ರೀತಿಯಾಗಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅರ್ಹ ಅಭ್ಯರ್ಥಿ ಪ್ರವೇಶ ಪತ್ರಗಳು ನಿಮ್ಮ ಹಾಲ್ ಟಿಕೆಟ್ ಪಡೆದುಕೊಂಡು ನೀವು ದಿನಾಂಕ 1-2-2026 ಬ್ಯಾಂಕಿನ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಹುದ್ದೆಗಳಿಗೆ ನೀವು ಪರೀಕ್ಷೆಯನ್ನು ಬರೆದು ಈ ಹುದ್ದೆಗೆ ನೀವು ಇಲ್ಲಿ ಆಯ್ಕೆಯಾಗಬೇಕಾಗುತ್ತದೆ. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆ ನೇಮಕಾತಿ VR ಹೈರಿಂಗ್ ವತಿಯಿಂದ ನೇಮಕಾತಿ ಆಗ್ತದೆ. ಇಲ್ಲಿ ನೋಡಬಹುದು ಬಸ್ನಿ ಇಂಟರ್ನ್ಯಾಷನಲ್ ಸ್ಕೂಲಿಂದ ನೇಮಕಾತಿ ಕೂಡ ಮಾಡ್ಕೊಳ್ತಾ ಇದೆ. ಒಂದು CBSE ಇದೊಂದು ಬೆಳಗಾವಿಯಲ್ಲಿ ಕಂಡುಬರುವಂಥ ಒಂದು ಸ್ಕೂಲ್ ಆಗಿದೆ. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಟೀಚಿಂಗ್ ಸ್ಟಾಫ್ ಹುದ್ದೆಗೆ ನೋಡಬಹುದು. ಇಂಗ್ಲೀಷ್ ಇಲ್ಲಿ PRT ಮತ್ತು TRT 2 ಹುದ್ದೆಗೆ ನೇಮಕಾತಿ. BA MA B.Ed ಆಗಿರಬೇಕು. ಸೋಷಿಯಲ್ ಸೈನ್ಸ್ ಕೂಡ ಇಲ್ಲಿ TGT 1 ಹುದ್ದೆ, ಇಲ್ಲಿ ಕೂಡ MA B.Ed ಆಗಿರಬೇಕು. ಮ್ಯಾಥಮೆಟಿಕ್ಸ್ ಇಲ್ಲಿ PRT ಮತ್ತು TGT 2 ಹುದ್ದೆಗೆ ನೇಮಕಾತಿ. BSc MSc B.Ed ಆಗಿರಬೇಕು. ಸೈನ್ಸ್ ಇಲ್ಲಿ TGT 1 ಹುದ್ದೆ, MSc B.Ed ಆಗಿರಬೇಕು. ಕನ್ನಡ TGT 1 ಹುದ್ದೆ, MA B.Ed ಆಗಿರಬೇಕು. ಆಮೇಲೆ ಇಲ್ಲಿ ಹಿಂದಿ TGT 1 ಹುದ್ದೆ, MA B.Ed ಆಗಿರಬೇಕು. ಕಂಪ್ಯೂಟರ್ ಟೀಚರಲ್ಲಿ TGT ಮತ್ತು PGT 1 ಹುದ್ದೆ. ಇಲ್ಲಿ BCA BSc ಅಥವಾ BTech ಅಥವಾ B.Ed ಅಥವಾ ಓನ್ಲಿ TGT ರಿಕಾರ್ಡ್ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು ಇಲ್ಲಿ ಕರಿಕ್ಯುಲಮ್ ಸ್ಪೋರ್ಟ್ಸ್ ಸ್ಟಾಫ್ಗಳಿಗೆ ಕೂಡ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ P ಇನ್ಸ್ಟ್ರಕ್ಟರ್ ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾರೆ. PRT ಸೆಕ್ಷನ್ ಆಗಿದೆ. 2 ಹುದ್ದೆಗೆ ನೇಮಕಾತಿ. BPED ಆಗಿರಬೇಕು. ನಂತರ ಇಲ್ಲಿ ಮ್ಯೂಸಿಕ್ ಟೀಚರ್ಗೆ ನೇಮಕಾತಿ. PRT 1 ಹುದ್ದೆ, B ಮ್ಯೂಸಿಕ್ ಆಗಿರಬೇಕು. ನಂತರ ಇಲ್ಲಿ ಲೈಬ್ರರಿ PRT 1 ಹುದ್ದೆ, ಇಲ್ಲಿ
ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಆಗಿರಬೇಕು ಮತ್ತು ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್ಗೆ ನೇಮಕಾತಿ PRT ಒಂದು ಹುದ್ದೆ. ಅಲ್ಲಿ ಕೂಡ ನೀವು ಡಿಗ್ರಿ ಅಥವಾ ಡಿಪ್ಲೊಮಾ ಇನ್ ಡ್ರಾಯಿಂಗ್ನಲ್ಲಿ ನೀವು ಅಧ್ಯಯನ ಮಾಡಿರಬೇಕಾಗುತ್ತದೆ. ಇಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ ಕೂಡ ನೀವು ಇಲ್ಲಿ ನೋಡ್ಬೋದು. ಎಲಿಜಿಬಿಲಿಟಿ ಎಕ್ಸ್ಪೀರಿಯನ್ಸ್ ಅಂದರೆ ಮಿನಿಮಮ್ 2 ವರ್ಷದ ಅನುಭವ ಇರಬೇಕು, ಎಕ್ಸ್ಟ್ರೀಮ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಸ್ಟ್ರಾಂಗ್ ಪ್ಯಾಷನ್ ಮತ್ತು ಟೀಚಿಂಗ್ ಆ್ಯಂಡ್ ಸ್ಟೂಡೆಂಟ್ ಡೆವಲಪ್ಮೆಂಟ್ ನಿಮ್ಮಲ್ಲಿ ಇರಬೇಕಾಗುತ್ತದೆ. ನಂತರ ಇಲ್ಲಿ ಸ್ಯಾಲ್ರಿ ಈಸ್ ನಾಟ್ ಅಂದರೆ ನಿಮ್ಮ ಅನುಭವ ಆಧಾರ ಮೇಲೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಪ್ಲಿಕೇಶನ್ ಪ್ರೊಸೆಸ್ ನೋಡಬಹುದು ನೀವು. ಇವರು ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲಾಸ್ಟ್ ಡೇಟ್ ನೋಡಬಹುದು ನೀವು ಇಲ್ಲಿ 3 ಫೆಬ್ರವರಿ 2026 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಆ ಸಂಸ್ಥೆ ಒಂದು ಇಮೇಲ್ಗಾಗಲಿ ಆ ಸಂಸ್ಥೆ ವಾಟ್ಸಪ್ ನಂಬರ್ ಆಗಲಿ ನೀವು ನಿಮ್ಮ ಮಾಹಿತಿಯನ್ನು ಅವರಿಗೆ ಕಳಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ನೋಡಬಹುದು. ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಸಂಸ್ಥೆ ವತಿಯ ನೇಮಕಾತಿ. ಈ ಒಂದು ಸಂಸ್ಥೆ ನೋಡಬಹುದು ನೀವು. ಈ ಒಂದು ಸಂಸ್ಥೆ ಸಿರಾ ರೋಡ್ ತುಮಕೂರಲ್ಲಿ ಕಂಡುಬರುತ್ತದೆ. ಸಿರಾ ರೋಡ್ ತುಮಕೂರು 572106 ಕರ್ನಾಟಕ ಈ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಷನ್ ನೋಡಬಹುದು PhD MTech ಮತ್ತು MBA ಮತ್ತು MC ಆದಂಥ ಅಭ್ಯರ್ಥಿಗಳು ಈ ಕೆಳಗಿನ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಮೊದಲಾಗಿ ನೋಡಬಹುದು ನೀವು ಇಲ್ಲಿ ಪ್ರೊಫೆಸರ್ಸ್ ಹುದ್ದೆಗೆ ನೇಮಕಾತಿ ಇಲ್ಲಿ ನೋಡಬಹುದು. ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡಾಟಾ ಸೈನ್ಸ್ ವಿಭಾಗದಲ್ಲಿ ನೇಮಕಾತಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಕ್ಯಾನಿಕಲ್ ಲರ್ನಿಂಗ್ ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೈಬರ್ ಸೆಕ್ಯೂರಿಟಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಸೋಸಿಯೇಟ್ಸ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. ನಂತರ ಇಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ನೇಮಕಾತಿ, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ, ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಸಿವಿಲ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ MBA ಮತ್ತು MCA ಡಿಪಾರ್ಟ್ಮೆಂಟ್ಗಳಲ್ಲಿ ಇಲ್ಲಿ ಪ್ರೊಫೆಸರ್ಸ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಿಮಗೆ ಸ್ಯಾಲ್ರಿ ಕೂಡ ಒಳ್ಳೆ ಸ್ಯಾಲ್ರಿ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನೀವು ಕಂಪಲ್ಸರಿಯಾಗಿ PhDಯನ್ನು ಕೂಡ ಇಲ್ಲಿ ಮಾಡಿರಲೇಬೇಕಾಗುತ್ತದೆ. ಅಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಪ್ಲಿಕೇಶನ್ ಮೇ ಸೆಂಡ್ ದೇರ್ ರೆಸ್ಯೂಮ್ ಅಂದರೆ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಅಪ್ಲಿಕೇಶನ್ ಆರ್ ಆಲ್ಸೋ ಎಂಕರೇಜ್ ಅಂದರೆ ನಿಮ್ಮನ್ನಿವರು ವಾಲ್ಕಿವ್ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನವರು ನೇಮಕಾತಿ ಮಾಡ್ಕೊಳ್ತಾ. ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಅವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಅದೇ ರೀತಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ನೋಡಬಹುದು. ಇಲ್ಲಿ ವೈಭೋಗೌರ್ ಹೈಸ್ಕೂಲ್ ವತಿಯಿಂದ ನೇಮಕಾತಿ, ವೇಕೆನ್ಸಿ ಪವರ್ 2026-27 ಅಡಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸೆಕೆಂಡರಿ ಮತ್ತು ಸೀನಿಯರ್ ಸೆಕೆಂಡರಿ ಒಂದು ಶಿಕ್ಷಕ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಎಕನಾಮಿಕ್ಸ್, ಗಣಿತ ಮತ್ತು ಅಕೌಂಟೆನ್ಸಿ, ಫಿಸಿಕಾಲಜಿ, ಕೆಮಿಸ್ಟ್ರಿ, ಜಿಯೋಗ್ರಫಿ, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್, ಫಿಸಿಕಲ್ ಎಜುಕೇಷನ್ ಸೈನ್ಸ್ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ನೋಡಬಹುದು ಇದು ಹೊರಮಾವು ಬೆಂಗಳೂರು 560043 ಆ ಸಂಸ್ಥೆ ಒಂದು ವಿಳಾಸವಾಗಿದೆ. ಹೆಚ್ಚಿನ ಮಾಹಿತಿಗೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಈ ಕೆಳಗಿನ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದು. ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ನೋಡಬಹುದು. ಇಲ್ಲಿ ಕ್ವಾಲಿಫೈಡ್ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇಲ್ಲಿ ಶಾಸ್ತ್ರಿ ಮೆಮೋರಿಯಲ್ ಸ್ಕೂಲ್, ನ್ಯೂ ನೇಷನ್ ಅಕಾಡೆಮಿ ಹೈಸ್ಕೂಲ್ಗಳಿಗೆ ನೇಮಕಾತಿ. ಲೊಕೇಶನ್ ನೋಡಬಹುದು ನೀವು ಇಲ್ಲಿ ಶಾಸ್ತ್ರಿ ಮೆಮೋರಿಯಲ್ ಸ್ಕೂಲ್, ನ್ಯೂ ನ್ಯಾಷನಲ್ ಅಕಾಡೆಮಿ ಸ್ಕೂಲ್, ಇದು ಸೀಗಿಹಳ್ಳಿ ರೋಡ್, ಬಸವನಪುರ ಆಫ್ ಬೆಟ್ರಲ್ಲಿ, ಬೆಂಗಳೂರು 560049 ಆ ಸಂಸ್ಥೆ ಒಂದು ಅಡ್ರೆಸ್ ಆಗಿದೆ. ಜೊತೆಗೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಈ ಒಂದು ಸಂಸ್ಥೆಯಲ್ಲಿ ಸಬ್ಮಿಟ್ ಯುವರ್ ಕರಿಕ್ಯುಲರ್ ವಿಸಿಟ್ ಮತ್ತು ಅಟ್ಲೀಸ್ಟ್ ದ ಫಾರಮ್ ಫ್ರಂಟ್ ಆಫೀಸ್, ಜೊತೆಗೆ ಆ ಸಂಸ್ಥೆ ಒಂದು ಇಮೇಲ್ ಇದೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಆ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯ ನೇಮಕಾತಿ ನೋಡಬಹುದು. ಅಡೆನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನೇಮಕಾತಿ, BSK ಥರ್ಡ್ ಸ್ಟೇಜ್ ಬೆಂಗಳೂರು 560085 ಆ ಸಂಸ್ಥೆ ಒಂದು 2025-26-27 ಸಂಸ್ಥೆ ಒಂದು ಅಕಾಡೆಮಿಕ್ ಇಯರಿಂದ ಇಲ್ಲಿ ಟೀಚಿಂಗ್ ಪೋಸ್ಟ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಮತ್ತೊಂದು ಸ್ಕೂಲ್ ಆದ ಇಲ್ಲಿ ನೋಡಬಹುದು ನೀವು ಸ್ಟೇಜ್ ಬೆಂಗಳೂರು 85 ಒಂದು ಸಂಸ್ಥೆ ನೇಮಕಾತಿ. ಆ ಸಂಸ್ಥೆ ಇಮೇಲ್ ನೋಡಬಹುದು. ಈ ಒಂದು ಸಂಸ್ಥೆಯಲ್ಲಿ ಇವರು ಸೋಷಿಯಲ್ ಸೈನ್ಸ್ ಟೀಚರ್ಗಳಿಗೆ BA BEd ಮತ್ತು MA BEd ಆಗಿರಬೇಕು. ಆಮೇಲೆ ಸೈನ್ಸ್ ಟೀಚರ್ಗಳಿಗೆ ಫಿಸಿಕ್ಸ್ ಮತ್ತು BSc BEd ಮತ್ತು MSc BEd ಆಗಿರಬೇಕು.
ಅದೇ ರೀತಿಯಾಗಿ ಇಂಗ್ಲೀಷ್ ಟೀಚರ್ಗೆ ಇಲ್ಲಿ BA BEd MA BEd ಆಗಿರಬೇಕು. ಅದೇ ರೀತಿಯಾಗಿ ಮತ್ತೊಂದು ಅದೇ ಸಂಸ್ಥೆಯಾದ ಇನ್ನೊಂದು ಇದು ಕಾಲೇಜ್ ಲೆವೆಲ್ಗೆ ಒಂದು ನೇಮಕಾತಿಯಾಗಿದೆ. ಈ ಒಂದು ಕಾಲೇಜಿನಲ್ಲಿ ಇದು ಕೂಡ ಬೆಂಗಳೂರು, ಇದು ಕೂಡ ಬಿಹೈಂಡ್ ಕಾರಸಿದ್ಧಿ ಆಂಜನೇಯ ಟೆಂಪಲ್ ನೋಡಬಹುದು. ಆ ಒಂದು ಸಂಸ್ಥೆಯ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ HOD ಕೆಮಿಸ್ಟ್ರಿ ಮತ್ತು HOD ಫಿಸಿಕ್ಸ್ ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಗೆ ನೀವು ಪೋಸ್ಟ್ ಗ್ರ್ಯಾಜುಯೇಟ್ ಟ್ರೈನ್ಡ್ ಹೈಸ್ಕೂಲ್ ಹ್ಯಾಂಡ್ಲಿಂಗ್ ಟೀಚರ್ ವಿತ್ 5 ಇಯರ್ ಎಕ್ಸ್ಪೀರಿಯನ್ಸ್ ನಿಮ್ಮಲ್ಲಿ ಇರಬೇಕಾಗುತ್ತದೆ. ನಂತರ ಇಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ PU ಕಾಲೇಜಿಗೆ. ಅಲ್ಲಿ ಕೂಡ ನೀವು ಪೋಸ್ಟ್ ಗ್ರ್ಯಾಜುಯೇಟ್ ಮತ್ತು ಗ್ರ್ಯಾಜುಯೇಟ್ ವಿತ್ BPEdನಲ್ಲಿ ನೀವು ಗ್ರ್ಯಾಜುಯೇಟ್ನಲ್ಲೇ ಹೊಂದಿರಬೇಕಾಗುತ್ತದೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಅಪ್ಲಿಕೇಶನ್ ಟೀಚರ್ಗಳಿಗೆ ನೇಮಕಾತಿಯಲ್ಲಿ ಕೂಡ ನೀವು BC ಆಗಿರ್ಬೋದು, MC ಆಗಿರ್ಬೋದು, BE ಆಗಿರ್ಬೋದು, ವಿತ್ BEd ಅಥವಾ ವಿತ್ 3 ವರ್ಷದ ಅನುಭವ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸಬಹುದು. ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಆ ಸಂಸ್ಥೆ ಇಮೇಲ್ಗೆ ನೀವು 27/1/2026ರಿಂದ 30/1/2026ಗೆ 2 ಗಂಟೆ 5 ಗಂಟೆ ಒಳಗೆ ಅರ್ಜಿನ ಸಲ್ಲಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ನೋಡಬಹುದು. ವೈಬ್ರಂತ್ PU ಕಾಲೇಜುಗಳ ನೇಮಕಾತಿ. ಇದು ಕೂಡ ವಿದ್ಯಾಪೀಠ, ಕಲ್ಲಿಬೆಟ್ಟು, ಮೂಡಬಿದರೆ 574197 ಆ ಸಂಸ್ಥೆ ವತಿಯಿಂದ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ JE ಮೇನ್ ಆ್ಯಂಡ್ ಅಡ್ವಾನ್ಸ್ಡ್ ಫ್ಯಾಕಲ್ಟಿ ಪೊಸಿಷನ್ಗೆ ನೇಮಕಾತಿ. ಅಲ್ಲಿ ಕೂಡ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಶಿಕ್ಷಣ ಸಂಸ್ಥೆಯಿಂದ ಈ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮಿನಿಮಮ್ ಕ್ವಾಲಿಫಿಕೇಷನ್ ನೋಡ್ಬೋದು. BTech MTech MSc ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಆದಂಥ ಅಭ್ಯರ್ಥಿಗಳು ಇಲ್ಲಿ ಪ್ರಿಪೇರ್ಡ್ ಅಂದರೆ IIT ಮತ್ತು NIT ಮತ್ತು IIT ಮತ್ತು ಟಾಪ್ ಯೂನಿವರ್ಸಿಟಿ ಗ್ರ್ಯಾಜುಯೇಟ್ಗಳಿಗೆ ಈ ಒಂದು ಅವಕಾಶವನ್ನು ಅವರು ನೀಡ್ತಾ ಇದ್ದಾರೆ. ಎಕ್ಸಲೆಂಟ್ ಪ್ರೊಫೆಷನಲಿ ಇನ್ ಇಂಗ್ಲೀಷ್ನಲ್ಲಿ ಅವರು ಅಧ್ಯಯನವನ್ನು ಮಾಡಿರಬೇಕಾಗುತ್ತದೆ. ಮಿನಿಮಮ್ 5 ವರ್ಷದ ಅನುಭವ ಅವರಿಗೆ, ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಅವರಿಗೆ ಇರಬೇಕಾಗುತ್ತದೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಒಂದು ಸಂಸ್ಥೆಯ ಅಫಿಷಿಯಲ್ ಒಂದು ಇಮೇಲ್ ಇದೆ. ಆ ಇಮೇಲ್ಗಾಗಲಿ ಜೊತೆಗೆ ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ಇದೆ. ಅವುಗಳ ಮುಖಾಂತರ ಕರೆ ಮಾಡಿ ಈ ಹುದ್ದೆಗಳಿಗೆ ಮಾಹಿತಿ ಪಡೆದುಕೊಂಡು ನೀವು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸ್ಬೋದು. ರೀತಿಯಾಗಿ ಇಲ್ಲಿ ಹಿಮಾಲಯ ಸ್ಕೂಲ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ರಿಗರ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ವತಿಯಿಂದ ಈ ಒಂದು ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಕೂಡ ಅಪಾರ್ಟ್ ಆಫ್ ದ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ವ್ಯಾಲ್ಯೂಬಲ್ ಫ್ರೀ ಒಂದು ಸಂಸ್ಥೆಯ ನೇಮಕಾತಿ. ಇಲ್ಲಿ ಟೀಚಿಂಗ್ ಗುಡ್ ಮತ್ತು ಕಮ್ಯುನಿಟಿ ಸ್ಕಿಲ್ ಹೊಂದಿದಂಥ ಅಭ್ಯರ್ಥಿಗಳು, ಇಂಗ್ಲೀಷ್ನಲ್ಲಿ ಇಲ್ಲಿ ಬೋಧನೆ ಮಾಡುವಂಥ ಅಭ್ಯರ್ಥಿಗಳು ಇದು ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಇಲ್ಲಿ ಕೂಡ ಇಲ್ಲಿ ನೋಡಬಹುದು ಕಿರಣ್ ಗಾರ್ಡನ್ ಮತ್ತು ಮೊಂಟೆಸರಿ ಮತ್ತು ಪ್ರೀ ಪ್ರೈಮರಿ ಮತ್ತು ಪ್ರೈಮರಿ ಮತ್ತು ಹೈಸ್ಕೂಲ್ ಗ್ರೇಡ್ 1 to 10 ಗ್ರೇಡ್ವರೆಗೆ ನೀವು ಇಲ್ಲಿ ಬೋಧನೆ ಮಾಡುವಂಥ ಶಿಕ್ಷಕರು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಟೀಚರ್ ಫಾರ್ ಆಲ್ ಸಬ್ಜೆಕ್ಟ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನವರು ಇಮಿಡಿಯೇಟ್ಲಿ ಅಪಾಯಿಂಟ್ಮೆಂಟ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹಿಮಾಲಯ ಸ್ಕೂಲ್ ನೋಡ್ಬೋದು, ಕೆನರಾ ಬ್ಯಾಂಕ್ ಕಾಲೋನಿ, ಉತ್ತರಹಳ್ಳಿ 61. ಫಾರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಅಂದರೆ ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ಆಗಲಿ, ಆ ಸಂಸ್ಥೆ ಒಂದು ಇಮೇಲ್ಗಾಗಿ ನೀವು ಸಂದೇಶವನ್ನು ರವಾನಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ನೀವು ಕಾಂಟ್ಯಾಕ್ಟನ್ನು ಮಾಡಿ, ಕರೆಯನ್ನು ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ನೋಡಬಹುದು ಇಲ್ಲಿ ವಿಸ್ಟಾ ಲರ್ನಿಂಗ್ ಸ್ಕೂಲ್ ವತಿಯಿಂದ ನೇಮಕಾತಿ ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಿಂದ ಅಕಾಡೆಮಿಕ್ ಸ್ಟಾಫ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್, ಅಕಾಡೆಮಿಕ್ ಕೋಆರ್ಡಿನೇಟರ್, ಸ್ಟೂಡೆಂಟ್ ಕೌನ್ಸಿಲರ್, ಟೀಚರ್ಸ್ ಫಾರ್ ಆಲ್ ಸಬ್ಜೆಕ್ಟ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾನ್ ಟೀಚಿಂಗ್ ಸ್ಟಾಫ್ಗಳು ನೇಮಕಾತಿ. ಅಲ್ಲಿ ಕೂಡ ಅಡ್ಮಿನ್ ಹುದ್ದೆಗೆ, ಅಕೌಂಟೆಂಟ್ ಹುದ್ದೆಗೆ, ಮಾರ್ಕೆಟಿಂಗ್ ಸ್ಟಾಫ್ ಹುದ್ದೆಗೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ನೀವು ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಆ ಸಂಸ್ಥೆಗೆ ಇಮೇಲ್ಗಾಗಲಿ, ಆ ಸಂಸ್ಥೆಯ ವಾಟ್ಸಪ್ಗಾಗಲಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತದೆ. ಈ ಒಂದು ಸಂಸ್ಥೆಯು ಬೆಂಗಳೂರು, ಬಾಗಲಕೋಟ್, ಮಸ್ಕಿ, ಚಿಕ್ಕೋಡಿಯಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆ ಇದೆ. ಆದಷ್ಟು ಬೇಗನೆ ಆ ಸಂಸ್ಥೆಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿನ ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಇದೇ ರೀತಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.